ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 RDX ಬಾಂಬ್ ಬಿಟ್ಟಿರುವುದಾಗಿ ಬೆದರಿಕೆಯ ಮೇಲ್ ಬಂದಿದೆ. ನಾನೀಗ ಮೈಸೂರು ಜಿಲ್ಲಾ ನ್ಯಾಯಾಲಯದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಮೇಲ್ ಬಂದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಬಳಿ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕೋರ್ಟ್ನ ಕಾರ್ಯಕಲಾಪಗಳು ನಡೀತಾ ಇತ್ತು. ನ್ಯಾಯಾಧೀಶರಿದ್ದರು, ಕೋರ್ಟ್ನ ಸಿಬ್ಬಂದಿ ಇದ್ದರು, ವಕೀಲರಿದ್ದರು, ಕಕ್ಷಿದಾರರಿದ್ದರು. ಈ ಸಂದರ್ಭದಲ್ಲಿ ಈ ಮೇಲ್ ಅಲ್ಲಿಗೆ ಬರ್ತದೆ. ಆ ಮೇಲ್ನ ನೋಡಿದ ತಕ್ಷಣ ಎಲ್ಲರನ್ನೂ ಸಹ ಅಲರ್ಟ್ ಮಾಡಲಾಗ್ತದೆ. ನ್ಯಾಯಾಲಯದ ಒಳಭಾಗ ಇದ್ದಂಥ ಎಲ್ಲರನ್ನೂ ಸಹ ನ್ಯಾಯಾಧೀಶರು, ನ್ಯಾಯಾಲಯದ ಸಿಬ್ಬಂದಿಗಳು, ವಕೀಲರು, ಅದೇ ರೀತಿಯಾಗಿ ಕಕ್ಷಿದಾರರು ಎಲ್ಲರೂ ಸಹ ಹೊರಗೆ ಭಾಗಕ್ಕೆ ಬರ್ತಾರೆ. ನೀವು ಹೊರಭಾಗದ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಈಗಲೂ ಸಹ ವಕೀಲರು, ಕಕ್ಷಿದಾರರು, ಸಿಬ್ಬಂದಿಗಳು ಸೇರಿದಂತೆ ಎಲ್ಲರೂ ಸಹ ಆತಂಕದಲ್ಲೇ ಕೋರ್ಟ್ನ ಹೊರಭಾಗದಲ್ಲಿ ಇರುವಂಥದ್ದು. ಈಗಾಗಲೇ ಸ್ಫೋಟಕ ಪತ್ತೆ ದಳ, ಶ್ವಾನದಳದವರು ಸೇರಿದಂತೆ ಮೈಸೂರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮೇಲ್ನ ಒಂದು ಸಾರಾಂಶವನ್ನು ನೋಡೋದಾದರೆ 3 RDX ಬಾಂಬ್ಗಳನ್ನು ನ್ಯಾಯಾಲಯದ ಆವರಣದಲ್ಲಿ ಇಡಲಾಗಿದೆ. ಮಧ್ಯಾಹ್ನ 1:55 ಸುಮಾರಿಗೆ ಅದು ಸ್ಫೋಟವಾಗ್ತದೆ. ಹೀಗಾಗಿ ನ್ಯಾಯಾಧೀಶರನ್ನು ಅಲ್ಲಿಂದ ಹೊರಕ್ಕೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಮೇಲ್ನಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈ ಹಿಂದೆ ಸಹ 2015ರಲ್ಲಿ ಇದೇ ಒಂದು ನ್ಯಾಯಾಲಯದ ಆವರಣದ ಶೌಚಾಲಯದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟವಾಗಿತ್ತು. ಅದು ಸಹ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಇದೀಗ ಈ ರೀತಿಯಾದಂಥ ಬೆದರಿಕೆ ಬಂದಿರೋದು ಎಲ್ಲರನ್ನೂ ಸಹ ಆತಂಕಕ್ಕೆ ಕಾರಣ ಮಾಡಿಕೊಟ್ಟಿದೆ. ಮತ್ತು ಸ್ಥಳಕ್ಕೆ ಈಗಾಗಲೇ ಸ್ಫೋಟಕ ಪತ್ತೆ ದಳ, ಶ್ವಾನದಳದವರು ಸಹ ಬಂದಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಲೋಕೇಶ್ ನಮ್ಮ ಜೊತೆಗಿದ್ದಾರೆ. ಸರ್, ಎಷ್ಟು ಗಂಟೆಗೆ ಈ ಒಂದು ಕರೆ ಬಂದಂಥದ್ದು, ಹೇಗೆ ಅಂತ ಸರ್? ಬೆಳಗ್ಗೆ 10:40ರಿಂದ 10:45 ಮೇಲ್ಗೆ ಜಿಲ್ಲಾ ನ್ಯಾಯಾಲಯದ ಮೇಲ್ ಐಡಿಗೆ ಈ ಸಂದೇಶ ಬಂದಿದೆ ಸರ್. ಆ ಸಂದೇಶದ ಒಕ್ಕಣೆ ಏನಂದರೆ, 3 RDX ಬಾಂಬನ್ನು ಈ ಮಧ್ಯಾಹ್ನ 1:55 ಬಾಂಬ್ ಬ್ಲಾಸ್ಟ್ ಮಾಡಲಾಗುತ್ತೆ. ಅಲ್ಲಿ ಮಾನವ ಬಾಂಬನ್ನು ಬ್ಲಾಸ್ಟ್ ಮಾಡ್ತೀವಿ. ನ್ಯಾಯಾಧೀಶರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಬೆದರಿಕೆ ಒಡ್ಡಲಾಗಿದೆ. ಅಲ್ಲಿ ಎಲ್ಲಿಯೂ ಸಹ ವಕೀಲರ ಬಗ್ಗೆ ಆಗಲಿ, ನ್ಯಾಯಾಲಯದ ಸಿಬ್ಬಂದಿ ಬಗ್ಗೆ ಆಗಲಿ, ಸಾರ್ವಜನಿಕರ ಬಗ್ಗೆ ಆಗಲಿ ಬೆದರಿಕೆ ಇಲ್ಲ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಮೇಡಮ್ರವರು ತಕ್ಷಣ ನನಗೂ ಕರೆ ಮಾಡಿದರು. ಈ ಥರ ಬಂದಿದೆ ಅಂತೇಳಿ, ಸಂದೇಶ ಬಂದಿದೆ ಅಂತೇಳಿ ಕಮಿಷನರ್ ಆಫ್ ಪೊಲೀಸ್ಗೂ ಕರೆ ಮಾಡಿದರು. ಕಮಿಷನರ್ ಆಫ್ ಪೊಲೀಸ್ರವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಬಾಂಬ್ ನಿಷ್ಕ್ರಿಯ ದಳನ ಎರಡೂ ನ್ಯಾಯಾಲಯದ ಆವರಣಕ್ಕೆ ಕಳಿಸಿದ್ದಾರೆ. ಕಮಿಷನರ್ ಆಫ್ ಪೊಲೀಸ್ರವರ ಕೋರಿಕೆಯ ಮೇರೆಗೆ ಎಲ್ಲರನ್ನ ಕೋರ್ಟ್ನಿಂದ ಖಾಲಿ ಮಾಡಲಾಗಿದೆ ಸರ್. ಎಲ್ಲರೂ ಸಹ ಹೊರಗಡೆ ಬಂದಿದ್ದಾರೆ, ನೋಡ್ತಾ ಇದ್ದೀವಿ. ಕಾರ್ಯಕಲಾಪಗಳ ಬಗ್ಗೆ ಹೇಗೆ ಸರ್ ನೆಕ್ಸ್ಟ್? ಸರ್, ಕಾರ್ಯಕಲಾಪ ನಡೀತಾ ಇಲ್ಲ ಸರ್. ಈಗ ಬೆಳಗ್ಗೆ 11 ಗಂಟೆಗೆ ಕಾರ್ಯಕಲಾಪ ಪ್ರಾರಂಭ ಆಗಬೇಕಾಗಿತ್ತು. ಪೊಲೀಸರು ಮಧ್ಯಾಹ್ನ 2 ಗಂಟೆ ತನಕನೂ ಇಲ್ಲಿ ತಪಾಸಣೆ ಮುಂದುವರಿಸೋದ್ರಿಂದ 1:55ಕ್ಕೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನ್ನೋದ್ರ ಕರೆಯಲ್ಲಿ ಅದು ಸಂದೇಶ ಇರೋದ್ರಿಂದ ಕೋರ್ಟ್ನ ಕಾರ್ಯಕಲಾಪ ಮಧ್ಯಾಹ್ನದ ತನಕ ಅಂತೂ ನಡೆಯೋದಿಲ್ಲ ಸರ್. ಮಧ್ಯಾಹ್ನದ ಮೇಲೆ ನಡೆಯೋದು ಕಷ್ಟ ಇದೆ ಸರ್. ಸರ್, ಇಲ್ಲಿ ಕಾರ್ಯಕಲಾಪ ನಡೆಯೋದಕ್ಕೆ ಅವಕಾಶನೇ ಇಲ್ಲದಿರೋದ್ರಿಂದ ನಾವು ದೂರ ಉಳಿಯೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಸರ್. 2015 ಸಹ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ನ್ಯಾಯಾಲಯದ ಶೌಚಾಲಯದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. ಹೌದು ಸರ್. ಹಿಂದೆ ಜಸ್ಟಿಸ್ KS ಮುದ್ಗಲ್ ಅವರು, ಕೊಟ್ರವ ಮುದ್ಗಲ್ರವರು ಇಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿದ್ದಂಥ ಸಂದರ್ಭದಲ್ಲಿ ಕೋರ್ಟಿನ ದಕ್ಷಿಣ ಕಾಂಪೌಂಡ್ ಬಳಿ ಇರುವಂತಹ ಶೌಚಾಲಯದಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಲಾಗಿತ್ತು. ಅದರ ಆರೋಪಿನ ಅರೆಸ್ಟು ಮಾಡಲಾಯಿತು. ಆ ನಂತರ ಇಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಸರ್. ಆದರೂ ಸಹ ಇಂಥ ಸಂದೇಶ ಬಂದಿದೆ. ಇದು ಹುಸಿ ಸಂದೇಶ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಆದರೂ ಮುನ್ನೆಚ್ಚರಿಕೆಯ ಕ್ರಮವಾಗಿ ಈ ಥರ ನಾವೆಲ್ಲ ಕೋರ್ಟ್ನಿಂದ ಹೊರಗೆ ಬಂದಿದ್ದೀವಿ. ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಾರೆ ಸರ್. ಇದು ಈ ಸಂದೇಶ ಬಂದಾಗ ಪರಿಸ್ಥಿತಿ ಹೇಗಿತ್ತು ಸರ್? ಯಾಕಂದರೆ ಎಲ್ಲರ ಮುಖದಲ್ಲೂ ಆತಂಕ ಇದೆ ಸರ್. ತುಂಬಾ ಆತಂಕ ಆಯಿತು ಸರ್. ಕೆಲವರೆಲ್ಲ ಮೆಟ್ಲಿಡಿತಾ ಬಿದ್ದರು. ಕೋರ್ಟ್ ಸಿಬ್ಬಂದಿಯವರು, ಸಾರ್ವಜನಿಕರು, ಮಹಿಳಾ ವಕೀಲರು, ವಯಸ್ಸಾದವರೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೇನೋ ಕೆಲವ್ರಿಗೆ ಅನ್ನಷ್ಟು ಗಾಬರಿಯವ್ರ ಮುಖದಲ್ಲಿ ನಾನು ನೋಡಿದೆ. ಇದನ್ನು ಭಾಳ ಆತಂಕ, ನನ್ನ ಆದಿಯಾಗಿ ಎಲ್ಲರಿಗೂ ಆತಂಕ ಆಗಿತ್ತು ಸರ್. ಸರ್, ಇದು ನ್ಯಾಯಾಲಯ ಮಾತ್ರವಲ್ಲ, ಬೇರೆ ಶಾಲಾ ಕಟ್ಟಡಗಳಿರ್ಬೋದು ಅಥವಾ ಸರ್ಕಾರಿ ಕಟ್ಟಡಗಳಿಗೆ ಈ ರೀತಿಯಾದಂಥ ಬೆದರಿಕೆಯ ಒಂದು ಸಂದೇಶಗಳು ಬರ್ತಾನೆ ಇರ್ತದೆ. ಇಂತಹ ಆರೋಪಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ತಾವು ಒತ್ತಾಯಿಸ್ತೀರಿ ಸರ್? ಹುಸಿ ಬೆದರಿಕೆಯ ಸಂದೇಶವನ್ನು ಕೊಡುವವರಿಗೆ, ಹುಸಿ ಬಾಂಬ್ ಬೆದರಿಕೆಯ ಕರೆ ಮಾಡುವವರಿಗೆ ಕಠಿಣ ಕಾನೂನು ಕ್ರಮ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಕಠಿಣ ಕಾನೂನು ರೂಪುಗೊಳ್ಬೇಕು ಅಂತ ನಾನಾದರೂ ಭಾವಿಸ್ತೇನೆ ಸರ್. ಸರ್, ಬೆದರಿಕೆಗೇ ಜೀವಾವಧಿ ಶಿಕ್ಷೆ ಗೊತ್ತು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ, ನಮ್ಮ ವಕೀಲರ ಸಂಘದ ಅಭಿಮತ ಸರ್. ಇದು ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಲೋಕೇಶ್ ಅವರ ಸ್ಪಷ್ಟವಾದಂಥ ಮಾತುಗಳು. ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು. ಮತ್ತು ಈ ರೀತಿಯಾಗಿ ಬೆದರಿಕೆಯನ್ನು ಹಾಕುವಂಥವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಬೇಕು ಅನ್ನೋದು ನಮ್ಮ ಮೈಸೂರು ಜಿಲ್ಲಾ ಎಲ್ಲ ವಕೀಲರ ಒತ್ತಾಯ ಆಗಿದೆ. ಯಾಕಂದರೆ ಇಂತಹ ಆತಂಕ ಸೃಷ್ಟಿಯಾಗೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ವಕೀಲರಿಗೆ ತೊಂದರೆ ಆಗ್ತದೆ. ಅದೇ ರೀತಿಯಾಗಿ ನ್ಯಾಯಾಲಯದ ಸಿಬ್ಬಂದಿಗಳು, ನ್ಯಾಯಾಧೀಶರಿಗೂ ಸಹ ತೊಂದರೆ ಆಗೋದ್ರಿಂದಾಗಿ ಕಠಿಣ ಕ್ರಮವನ್ನು ಜರುಗಿಸಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.